ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಫೆಬ್ರವರಿ 9ರಿಂದ 3 ದಿನ ದಾಂಡೇಲಿಯಲ್ಲಿ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ. ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಡಿ ಸೀಸನ್ 3 ಹಾಗೂ ಇದೇ ಮೊಟ್ಟ ಮೊದಲ ಬಾರಿಗೆ ಹೊನ್ನಲು ಬೆಳಕಿನ ಒಟ್ಟು 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿಯು ಫೆಬ್ರವರಿ 9ರಿಂದ 11ರವರೆಗೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ನಡೆಯಲಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ನ ಅಧ್ಯಕ್ಷ ವಿಷ್ಣುಮೂರ್ತಿರಾವ್ ನುಡಿದರು. ಅವರು ನಗರದ ಸಂತೋಷ್ ಹೋಟೆಲಿನ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ದಾಂಡೇಲಿ ಪ್ರೀಮಿಯರ್ ಲೀಗ್ ಕಳೆದ 2 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಈ ವರ್ಷ ಮೊದಲ ಬಾರಿಗೆ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 8ರಂದು ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನೆಯ ಸಮಾರಂಭ ನಡೆಯಲಿದೆ. ಉದ್ಘಾಟನೆಯ ದಿನ ವಿಶೇಷ ಪ್ರದರ್ಶನ ಪಂದ್ಯವು ಹೊನ್ನಲು ಬೆಳಕಿನಲ್ಲಿ ನಡೆಯಲಿದೆ. ಫೆಬ್ರವರಿ 9ರಿಂದ 11ರವರೆಗೆ ಒಟ್ಟು 3 ದಿನಗಳವರೆಗೆ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬ ನಡೆಯಲಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದರು. ದಾಂಡೇಲಿ ಪ್ರೀಮಿಯರ್ ಲೀಗ್ನ ಚೇರ್ಮನ್ ಕುಲ್ದೀಪ್ ಸಿಂಗ್ ರಜಪೂತ್ ಪಂದ್ಯಾವಳಿಗಳ ಯಶಸ್ವಿಗೆ ಎಲ್ಲರೂ ಸಹಕರಿಸುವಂತೆ ವಿನಂತಿಸಿದರು. ದಾಂಡೇಲಿ ಪ್ರೀಮಿಯರ್ ಲೀಗ್ ವಕ್ತಾರ ಇಮಾಮ್ ಸರ್ವರ್ ಮಾತನಾಡಿ, ಈ ಹಿಂದಿನ ವರ್ಷಗಳಂತೆ ಈ ವರ್ಷವೂ ಒಟ್ಟು 8 ಕ್ರಿಕೆಟ್ ಟೀಮ್ಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿವೆ. ಪ್ರತಿ ತಂಡದ 15 ಕ್ರಿಕೆಟ್ ಆಟಗಾರರಲ್ಲಿ 13 ಆಟಗಾರರು ದಾಂಡೇಲಿ ತಾಲೂಕಿನ ನಿವಾಸಿಗಳಾಗಿರಬೇಕು. ಪ್ರತಿ ತಂಡಕ್ಕೆ 2 ಹೊರಗಿನ ಆಟಗಾರರನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ. ಪ್ರಥಮ ಸ್ಥಾನವನ್ನು ಪಡೆದ ತಂಡಕ್ಕೆ ನಗದು 1,11,111 ರೂಪಾಯಿಗಳು, ದ್ವಿತೀಯ ಸ್ಥಾನಕ್ಕೆ 55,555 ರೂಪಾಯಿಗಳು, ಬಹುಮಾನ ಮತ್ತು ಶಾಶ್ವತ ಫಲಕಗಳನ್ನು ನೀಡಲಾಗುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿವೆ ಎಂದರು. ದಾಂಡೇಲಿ ಪ್ರೀಮಿಯರ್ ಲೀಗ್ ಪ್ರಮುಖರಾದ ಅನಿಲ್ ಪಾಟ್ನೇಕರ್, ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್, ಕಾರ್ಯದರ್ಶಿ ಜೋಸೆಫ್ ಗೊನ್ಸಾಲ್ವಿಸ್, ಸಹ ಕಾರ್ಯದರ್ಶಿ ನರ್ಸಿಂಗ್ ದಾಸ ರಾಠಿ, ಖಜಾಂಚಿ ಮನೋಹರ್ ಕದಂ, ಮಾಧ್ಯಮ ಮುಖ್ಯಸ್ಥರಾದ ವಾಸಿಂ, ಕಾರ್ಯಕಾರಿ ಸದಸ್ಯರಾದ ಶಮಲ್ ಅಬ್ದುಲ್, ಅತುಲ್ ಮಾಡ್ದೋಳ್ಕರ್, ಸಂದೀಪ್ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು. ಮುಂದಿನ ಬಂದು ಪ್ಲೇಯರ್ ಸೆಲೆಕ್ಷನ್ ಡೇಟನ್ನು 25 ಫೆಬ್ರವರಿ ಲಾಸ್ಟ್ ಇಯರ್ ಯಾವ ರೀತಿ ಮಾಡಿದ್ರು ನಮ್ಮೆಲ್ಲರ ಸಹಕಾರ ಬೇಕು. ಅದೇ ರೀತಿ ಎಂಟರ್ಪ್ರೈಸಸ್ ನೀವು ಆಲ್ರೆಡಿ ಹೋದ ವರ್ಷ ಆಡಿಸಿದಂಗೆ ಈ ವರ್ಷನೂ ಆಡಿಸ್ತಾ ಇದ್ದಾರೆ. ಆಮೇಲೆ ಐಕಾನ್ ಪ್ಲೇಯರ್ ಆಲ್ ಓವರ್ ಇಂಡಿಯಾದಿಂದ 2 ಮಂದಿ ಅವಕಾಶ ಈ ಸರಿ ಹೋಗುತ್ತೆ. ಆಮೇಲೆ ಮುಂದಿನ ದಿನ ವಿಶೇಷ ನಮ್ಮ ಚೇರ್ಮನ್ ಹೋಗಿಲ್ಲ. ಪ್ರಕಾರ 9-10 ಗೌರ್ಮೆಂಟ್ ಅಭಿವೃದ್ಧಿ ಆ್ಯಂಡ್ ಒನ್ ಡೇ ಬಿಫೋರ್ ಎಣ್ಣೆ ನೈಟು ಒಂದು ಕಮಿಟಿ ಡೆವಲಪ್ಮೆಂಟ್ ಇರುತ್ತೆ. ಇನ್ನೊಬ್ಬರು ಮ್ಯಾಚ್ ಇರುತ್ತೆ. ಇನ್ನೊಬ್ಬರು ಮ್ಯಾಚ್ ಇರುತ್ತೆ. ಇನ್ನೊಬ್ಬರು ಫಂಕ್ಷನ್ ಪ್ಲಾನಿಂಗ್ ಹೇಳ್ಬಿಟ್ಟು ಅದು ಡೇ ನೈಟ್ ಇರುತ್ತೆ. ಫಸ್ಟ್ ಮ್ಯಾಚ್ ಇನ್ನೊಬ್ಬರು ಮ್ಯಾಚ್ ಡೇ ನೈಟ್ 1 ದಿವಸ ಮುಂಚೆ, ಮೊದಲೇ ದಿನ ಬೆಳಗ್ಗೆ 9 ಲೀಗ್ ಕಮ್ ನೋಡ್ಕೊಂಡು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕ್ಲಬ್ನಿಂದ ಏನಾದರೂ ಒಂದು ಟೀಮ್ ರೆಡಿ ಆಗ್ತದೆ. ಇನಾಗ್ರೇಷನ್ ಮ್ಯಾಚಿಗೆ ಆಡಿಸಿದ್ರೆ ನಾವು ಫ್ರಂಟ್ ಲೈಟಲ್ಲಿ ಆಡಿಸ್ಲಿಕ್ಕೆ ಇನ್ನೊಂದು ನಿಮ್ಮಿಂದ ಅಪೇಕ್ಷೆ ಇದ್ದರೆ ಮುಂದೆ ಇರ್ಬೋದು.